ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಏಕಲವ್ಯ ರಾಜ್ಯ ಪ್ರಶಸ್ತಿ ವಿಜೇತ, ದಕ್ಷಿಣ ಭಾರತ ಚಲನಚಿತ್ರ ನಟ. ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಸ್ನೇಹಿತರೆ, ನನ್ನ ತಾಯಿ ತೀರ್ಕೊಂಡು ಒಂದು 6-7 ತಿಂಗಳಾಗಿರ್ತದೆ. ನಮ್ಮಪ್ಪ ನನ್ನ ಹತ್ರ ಕೇಳ್ತಾರೆ ಕಾಶಿ ಯಾತ್ರೆ ಮಾಡಿಸು ಅಂತ. ಖಂಡಿತ ಕಳಿಸ್ತೀನಪ್ಪ ಅಂತ ಹೇಳ್ತೀನಿ. ಕಾರಣ ನನಗೂ ದುಡ್ಡಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ. ನಮ್ಮಪ್ಪ ಕಾಶಿಗೆ ಹೋಗ್ತೀನಿ ಅಂತ ಸಂಬಂಧಿಕರಿಗೆ, ಬಂಧುಗಳಿಗೆ ಎಲ್ಲರೂ ಹೇಳ್ಕೊಂಬಿಟ್ಟು ತುಂಬ ಖುಷಿಯಾಗಿರ್ತಾರೆ. ನಾನು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಕಾಶಿಗೆ ಹೋಗೋ ದಿವಸನೂ ಹತ್ರ ಬಂದುಬಿಡ್ತಾರೆ ಸ್ನೇಹಿತರೆ. ಅಂದರೆ ಒಂದು 6 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ, ನಾನು ಕಾಶಿಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನಾನು ಖುಷಿ ಆಯ್ತಪ್ಪ ಹೋಗೋಣ ಅಂತ ಹೇಳ್ತೀನಿ. ಒಂದು 7 ಗಂಟೆಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಅಪ್ಪ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ನಮ್ಮಪ್ಪ ನಮ್ಮಮ್ಮ ತೀರ್ಕೊಂಡ್ರು ಅನ್ನೋ ನೋವಿನ ಸ್ನೇಹಿತರೆ, ಅವರಿಗೆ ಕಾಶಿ ಯಾತ್ರೆ ಮಾಡ್ಸೋಕ್ಕಾಗಿಲ್ಲ ಅಂತ ಆ ನೋವು ನನ್ನ ತುಂಬ ಕಾಡ್ಬಿಡ್ತು ಸ್ನೇಹಿತರೆ. ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ, ಕಾಶಿಯ ಬಗ್ಗೆ, ಕಾಶಿ ಯಾತ್ರೆಯ ಬಗ್ಗೆ, ಕಾಶಿ ವಿಶ್ವನಾಥನ ಬಗ್ಗೆ ಯಾರು ಜೀವನದಲ್ಲಿ ಒಂದ್ಸತಿ ಆದರೂ ಕಾಶಿ ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ವಾಸಿಸುವಂಥ ಹಿರಿಯ ನಾಗರಿಕರನ್ನು ಗುರುತಿಸಿ 101 ಜನಕ್ಕೆ ವಿಮಾನದಲ್ಲಿ ಉಚಿತವಾಗಿ ಅವ್ರನ್ನ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನು ಮಾಡಿಸ್ಬೇಕು ಅಂತ ಸ್ನೇಹಿತರೆ. ಇದೇ ಮಾರ್ಚ್ 19 ನನ್ನ ಹುಟ್ಟುಹಬ್ಬ ಸ್ನೇಹಿತರೆ. ಇವತ್ತಿಗೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ. ನೀವು ಮಾಡಬೇಕಾಗಿದ್ದರೆ ಇಷ್ಟೇ ಸ್ನೇಹಿತರೆ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಇರುವಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂಥ ಹಿರಿಯ ನಾಗರಿಕರನ್ನ ಗುರುತಿಸಿ ನನ್ನ ವಾಟ್ಸಪ್ ನಂಬರ್ಗೆ ಅವ್ರನ್ನ ಸಂಪರ್ಕಿಸುವ ಒಂದು ವಿಧಾನವನ್ನು ನನಗೆ ಹಾಕಿದ್ರೆ ನಾನೇ ಬಂದು ಸಂಪರ್ಕಿಸಿ ಅವ್ರನ್ನ ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಉಚಿತವಾಗಿ ಕಾಶಿ ಯಾತ್ರೆಯನ್ನು ಮಾಡಿಸ್ತೀನಿ ಸ್ನೇಹಿತರೆ. ಇದು ನನ್ನ ಧರ್ಮ, ನನ್ನ ತಂದೆ ಕೊಟ್ಟಂಥ ಮಾತು ಸ್ನೇಹಿತರೆ. ನಾನು ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಮಾಡ್ಕೋತೀನಿ ಸ್ನೇಹಿತರೆ. ನಾನು 1 ರೂಪಾಯಿ ಸೇರಿಸಿ ಕೂಡಿಟ್ಟಂಥ ಹಣ ಸ್ನೇಹಿತರೆ. ನನಗೆ ಎಷ್ಟೇ ಕಷ್ಟ ಬಂದರೂ ಈ ದುಡ್ಡು ನಾನು ಯಾವುದಕ್ಕೂ ಖರ್ಚು ಮಾಡಲಿಲ್ಲ ಸ್ನೇಹಿತರೆ. ಈ ಯಾತ್ರೆಗೆ ಅನುಕೂಲವಾಗಿರುವಂಥ ಯಾರು ದಯವಿಟ್ಟು ಬರಬೇಡಿ ಸ್ನೇಹಿತರೆ. ಯಾರು ಅನಾನುಕೂಲವಾಗಿರ್ತಾರೋ ದಯವಿಟ್ಟು ಅವ್ರು ಮಾತ್ರ ಬನ್ನಿ ಸ್ನೇಹಿತರೆ. ನನ್ನ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ಕಾಶಿ ಕಳಿಸ್ಕೊಡ್ತೀನೋ ಅಷ್ಟೇ ಪ್ರೀತಿ ನಿಮ್ಮನ್ನು ಕಳಿಸ್ಕೊಟ್ಟು ನಾನು ನಿಮ್ಮ ಜೊತೆ ಬಂದು ಕಾಶಿ ಯಾತ್ರೆ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ವಿಳಾಸ ಅಥವಾ ನಿಮ್ಮ ಸಂಪರ್ಕಿಸುವ ಒಂದು ಅಡ್ರೆಸ್ಸನ್ನು ಹಾಕಿ ಸ್ನೇಹಿತರೆ. ಇದಕ್ಕೆ ನೀವು ಮಾಡಬೇಕಾಗಿದ್ದಷ್ಟೇ, ಆ ಊರಿನ ಮುಖಂಡರಾಗ್ಬೋದು, ಯುವಕರಾಗ್ಬೋದು, ಈ ಸಂಘ ಸಂಸ್ಥೆಗಳಾಗ್ಬೋದು, ದಯವಿಟ್ಟು ನಾನು ಕಳಿಸ್ಕೊಡಿ ಸ್ನೇಹಿತರೆ. ಮೊದಲನೇದಾಗಿ ಕೋಲಾರ ಜಿಲ್ಲೆ, ಹಾಸನ ಜಿಲ್ಲೆ, ಮಡಿಕೇರಿ ಜಿಲ್ಲೆ, ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ, ಈ 5 ಜಿಲ್ಲೆಗಳವರಿಗೆ ಮೊದಲ ಆದ್ಯತೆ ಸ್ನೇಹಿತರೆ. ಭಗವಂತ ಏನಾದರೂ ಶಕ್ತಿ ಕೊಟ್ಟರೆ ಮುಂದಿನ ವರ್ಷ ನನ್ನ ಮಾರ್ಚ್ 19 ಬರ್ತಾರೆ ಸ್ನೇಹಿತರೆ. ಪ್ರತಿ ವರ್ಷ ಕಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಮೊದಲನೇ ತಂಡವಾಗಿ 101 ಜನ ಉಚಿತ ಪ್ರಯಾಣಕ್ಕೆ ಈ ವರ್ಷ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮೇ 31ಕ್ಕೆ
ಕೊನೆಯ ದಿನವಾಗಿದ್ದು ಜೂನ್ ಅಥವಾ ಜುಲೈಯಲ್ಲಿ ನಿಮ್ಮನ್ನು ಕಾಶಿ ಯಾತ್ರೆ ಮಾಡಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ನನಗೆ ಯಾರು ಫೋನ್ ಮಾಡಬೇಡಿ. ನನ್ನ ವಾಟ್ಸಪ್ ನಂಬರ್ ಮಾತ್ರ ಹಾಕಿ. ನನ್ನ ಸ್ವಂತ ನಂಬರೇ ನಿನಗೆ ಕೊಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನನಗೆ ಯಾರು ಅಸ್ಟೆಂಟ್ ಚಾರ್ಜ್ ಇಲ್ಲ ಸ್ನೇಹಿತರೆ. ನನಗೆ ಆಫೀಸ್ ಇಲ್ಲ ಸ್ನೇಹಿತರೆ. ನಾನೇ ಅಟೆಂಡ್ ಮಾಡ್ತೀನಿ, ನಾನೇ ಕೆಲಸ ಮಾಡ್ತೀನಿ. ನಾನೇ ನಿಮ್ಮನ್ನು ಸಂಪರ್ಕಿಸಿ 101 ಜನ ಸೆಲೆಕ್ಟ್ ಮಾಡಿ ನಿಮಗೆ ಹೋಗೋ ಬರೋ ವೆಚ್ಚವನ್ನು, ಹೊಸ ಬಟ್ಟೆಗಳನ್ನು ಕೂಡ ನಾನೇ ಕೊಡ್ತೀನಿ ಸ್ನೇಹಿತರೆ. ಅದು ನನ್ನ ಆದ್ಯ ಕರ್ತವ್ಯ ಕೂಡ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ದಯವಿಟ್ಟು ಯಾರು ಅನುಕೂಲವಾಗಿರ್ತಾರೋ ಅವ್ರು ಯಾರು ಬರಬೇಡಿ ಸ್ನೇಹಿತರೆ. ಅಪ್ಲೈ ಮಾಡಬೇಡಿ, ನನಗೆ ಫೋನ್ ಮಾಡಬೇಡಿ. ಯಾರು ಅನಾನುಕೂಲ ಪರಿಸ್ಥಿತಿ ಇರ್ತಾರೋ ಅಂಥವ್ರನ್ನ ಗುರುತಿಸಿ ನನಗೆ ತಲುಪಿಸಿ ಸ್ನೇಹಿತರೆ. ನನ್ನ ನಂಬರು, ನನ್ನ ವಾಟ್ಸಪ್ ನಂಬರು 9848323448. ಮತ್ತೊಮ್ಮೆ 9845832348. ಇದಕ್ಕೆ ನಿಮ್ಮನ್ನು ಸಂಪರ್ಕಿಸುವ ನಿಮ್ಮ ನಂಬರ್ ಆಗ್ಬೋದು, ನಿಮ್ಮ ವಿಳಾಸ ಆಗ್ಬೋದು, ಟೈಪ್ ಮಾಡಿ ಕಳಿಸಿ ಸ್ನೇಹಿತರೆ. ನಾನೇ ಬಂದು ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೆನಪಿರಿ ಸ್ನೇಹಿತರೆ, ಮೊದಲನೇ ತಂಡವಾಗಿ ಈ 5 ಜಿಲ್ಲೆಗಳಿಗೆ ಮಾತ್ರ ಮೊದಲ ಅವಕಾಶ. ಇನ್ನು ಮುಂದಿನ ವರ್ಷಕ್ಕೂ ಸಾಧ್ಯವಾದರೆ ಕಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ನೆನಪಿರಿ ಸ್ನೇಹಿತರೆ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಹಾಗೆ ಮತ್ತೊಮ್ಮೆ ನಗರವಾಸಿಗಳಾಗ್ಬೋದು ಅಥವಾ ತಾಲೂಕು ಮಟ್ಟದಲ್ಲಿ ಇರೋರಾಗ್ಬೋದು, ದಯವಿಟ್ಟು ಯಾರು ಬರಬೇಡಿ ಸ್ನೇಹಿತರೆ. ಹಳ್ಳಿಗಳಿರುವವರು, ಕುಗ್ರಾಮದಲ್ಲಿರೋರು ಇದನ್ನು ಅಪ್ಲೈ ಮಾಡಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಜೈ ಚಾಮುಂಡಿ.